ಮನೆನ ಖಾಲಿ ಮಾಡಿದ್ವಿ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಪ್ಯಾಕಿಂಗ್ ಎಲ್ಲ ಆಗಿರೋದನ್ನು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮನೆ ಹತ್ರನೇ ಮನೆ ಬೇರೆ ಮಾಡ್ಕೊಂಡಿದ್ದೀವಿ, ಬಾಡಿಗೆ ಮನೆ. ಸೊ ಹಾಗಾಗಿ ಪ್ಯಾಕಿಂಗ್ ಆಗಿರೋ ವಸ್ತುಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮನೆ ಖಾಲಿಯಾಗಿದೆ. ಮೊದಲು ನಾವು ಬರಬೇಕಿದ್ರೆ ಯಾವ ಥರ ಇತ್ತೋ ಅದೇ ಥರ ಅವ್ರ ಪಾತ್ರೆನ ಇಟ್ಬಿಟ್ಟು ನಮ್ಮದೇನಿದೆ ನಾವು ಬರುವಾಗ ಗೋದಿಂದ ಬರುವಾಗ ಏನೆಲ್ಲ ತಂದಿದ್ವಿ ಅದನ್ನು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇದಿಷ್ಟು ಪಾತ್ರೆ ಉಳಿದಿದೆ, ಇದನ್ನು ಕೂಡ ಪ್ಯಾಕಿಂಗ್ ಮಾಡಬೇಕು. ಹಾಗೆ ನಮ್ಮನೆ ಬೆಕ್ಕು ಕೂಡ ಮಲಗಿತ್ತು. ಇವು ನಮ್ಮ ಮಕ್ಕಳೇ, ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆನೇ ಬೇಕು ಅಂತ. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ವಿ. ಬಿಟ್ಟು ಹೋದರೆ ಅದಕ್ಕೂ ಕೂಡ ಊಟ ತಿಂಡಿ ಎಲ್ಲ ಇರಲ್ಲ ಅಂದ್ಬಿಟ್ಟು ನಮ್ಮ ಜೊತೆನೇ ಕರ್ಕೊಂಡು ಹೋಗೋ ಡಿಸೈಡ್ ಮಾಡಿದ್ವಿ. ಅಜ್ಜಿ ಪಾತ್ರೆನೆಲ್ಲ ಈಚೆಗೆ ಸೈಡಿಗೆ ಹಾಕಿದ್ದೀವಿ. ಸೊ ಇನ್ನು ನೀರೆಲ್ಲ ಅಂಗಳಕ್ಕೆ ಸಿಮೆಂಟೆಲ್ಲ ಹಾಕ್ಸಿದ್ದಾರೆ. ಸೊ ಈ ಮನೆಗೆ ಬಂದು ಎಲ್ಲ ಸೆಟ್ ಮಾಡಿಕೊಂಡು ತುಳಸಿ ಪೂಜೆ ಎಲ್ಲ ಮಾಡಬೇಕಿತ್ತು. ಮನೆ ಖಾಲಿ ಇರೋದ್ರಿಂದ ಹಾಳು ಬಿದ್ದು ಮನೆ ಥರ ಕಾಣಿಸ್ತಾ ಇತ್ತು. ಸೊ ಈಗ ಪೇಂಟಿಂಗ್ ಎಲ್ಲ ಆಗ್ತಾಯಿದೆ ತುಳಸಿ ಕಟ್ಟೆದು. ಇನ್ನು ಗಿಡ ನೆಟ್ಟು ಪೂಜೆ ಮಾಡಬೇಕು. ಸ್ಯಾಟರ್ಡೇ ಒಳ್ಳೆ ದಿನ ಅಂದ್ಬಿಟ್ಟು ಗಿಡ ನೆಡೋ ಡಿಸೈಡ್ ಮಾಡಿದ್ವಿ. ಹಾಗೆ ನಮ್ಮೂರಲ್ಲಿ ಪೂಜೆ ಇತ್ತೆ, ಜಾತ್ರೆ ಇದೆ, ಅದರ ವೀಡಿಯೋ ಕೂಡ ಮಾಡಿದ್ದೀನಿ. ಮಧ್ಯೆ ಮಧ್ಯೆ ಯಾವ ರೀತಿ ವೀಡಿಯೋ ಎಲ್ಲ ಆಗಿದೆ ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ. ಸೊ ಐ ಹೋಪ್ ಹಚ್ಕೊಂಡಿರಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಜಾತ್ರೆ ದಿನದ್ದಿದು. ಇದು ತುಳಸಿ ಕಟ್ಟೆಗೆ ಬಣ್ಣ ಮಾಡಿರುವಂಥದ್ದು ತುಂಬ ಚೆನ್ನಾಗಾಗಿದೆ. ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ.